ಇಡೀ ಜಗತ್ತಿನ ಎಲ್ಲ ಚೇತನ ಪ್ರಪಂಚ ಅಂತ ಏನಿದೆ ಅದೆಲ್ಲ ಭಗವಂತನ ಪ್ರತಿಬಿಂಬ. ಪ್ರತಿಬಿಂಬಕ್ಕೆ ಯಾವ ಯೋಗ್ಯತೆ ಇದೆ ಹೇಳಿ? ಕನ್ನಡಿ ಮುಂದೆ ನೀವು ನಿಂತ್ಕೊಳ್ತೀರಿ, ಕನ್ನಡಿ ಒಳಗೆ ನಿಮ್ಮದು ಪ್ರತಿಬಿಂಬ ಬೀಳತ್ತಲ್ಲ, ಅದಕ್ಕೇನಾದರೂ ಯೋಗ್ಯತೆ ಇದೆಯಾ? ನಿಂತ ಬಿಂಬಭೂತನಾದ ಜೀವ ಕೈ ಎತ್ತಿದ್ರೆ ಮಾತ್ರ ಎತ್ತತ್ತು. ಇವನು ಸುಮ್ಮನೆ ಇದ್ದು ಅದನ್ನು ಕೈ ಎತ್ತು ಅಂದರೆ ಎತ್ತೋ ಯೋಗ್ಯತೆ ಅದಕ್ಕಿದೆಯಾ? ಹೇಗೋ ಹಾಗೆ ನಾವೆಲ್ಲರೂ ಕೂಡ ಅಸ್ವತಂತ್ರರು. ನಮಗೆ ಯಾವುದೇ ಕೆಲಸವನ್ನು ಮಾಡುವ ಯೋಗ್ಯತೆ ನಮಗಿಲ್ಲ. ಇದನ್ನು ಭೂಮಿಗೆ ಹೇಳೋದು ಮುಖ್ಯ ಅಲ್ಲ, ಭೂಮಿ ಮೇಲಿರೋ ನಮಗೆ ಬ್ರಹ್ಮದೇವರಿಗೆ ಹೇಳೋದು ಮುಖ್ಯ ಇದೆ. ಭೂಮಿಗೆ ಗೊತ್ತಿಲ್ಲ ಅಂತೇನಲ್ಲ, ಭೂಮಿ ಮೇಲೆ ವಾಸ ಮಾಡ್ತಿರೋ ನಮಗೆ ಗೊತ್ತಿಲ್ಲ. ನಾವು ಎಲ್ಲ ದೇವತೆಗಳ ಬಳಿಗೆ ಹೋಗಿ ಅವ್ರನ್ನ ಕೇಳ್ತಾ ಇದ್ದೀವಿ, ಆದರೆ ಆ ಎಲ್ಲ ದೇವತೆಗಳು ಕೂಡ ನಮಗೆ ಯಾವ ಯೋಗ್ಯತೆ ಇಲ್ಲ. ಸ್ವಪಾರತಂತ್ರ್ಯಂ ಭುವಿ ದರ್ಶಯಂತಹ, ನಾವು ಇಷ್ಟು ಪಾರತಂತ್ರರು, ನಾವು ಭಗವಂತನ ಅಧೀನದಲ್ಲಿರ್ತಕ್ಕಂಥವರು, ಸ್ವತಂತ್ರವಾಗಿ ಏನನ್ನೂ ಮಾಡುವ ಯೋಗ್ಯತೆ ನಮಗಿಲ್ಲ. ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪಿ ಶಿವೇ ಸ್ಥಿತ. ಬ್ರಹ್ಮನಲ್ಲಿ ಬ್ರಹ್ಮನಾಗಿ ಬ್ರಹ್ಮ ಮಾಡುವ ಎಲ್ಲ ಕರ್ಮವನ್ನು ಸ್ವಯಂ ಭಗವಂತ ಮಾಡ್ತಾನೆ. ಶಿವನಲ್ಲಿ ಶಿವನಾಗಿ ಶಿವ ಮಾಡುವ ಸಕಲ ಕರ್ಮವನ್ನು ಭಗವಂತ ಮಾಡ್ತಾನೆ. ಹೆಸರು ಶಿವನಿಗೆ, ಮಾಡೋದು ಶಿವನ ಒಳಗಿರುವ ಭಗವಂತ. ಸಣ್ಣ ಮಕ್ಕಳನ್ನು ನೋಡಿ, ಅವು ಸ್ಕೂಲ್ಗೆ ಹೋದರೆ ಸಾಕು, ತುಂಬ ಹೋಮ್ವರ್ಕ್ ಕೊಟ್ಟು ಬಿಡ್ತಾರೆ. ಖಂಡಿತ ಆ ಮಕ್ಕಳಿಗೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಆದರೆ ಮಾಡೋದೆಲ್ಲ ಅಮ್ಮ. ಸ್ಟಾರ್ ಬರೋದು, ಗುಡ್ ಬರೋದು, ಇವೆಲ್ಲ ಬರೋದು ಯಾರಿಗೆ? ಮಗುಗೆ. ಹಾಗಾಗಿ ಯೋನಪಿತ ಜನಿತ, ಎಲ್ಲ ಜೀವಗಳ ಅಮ್ಮ ನಾರಾಯಣ. ಇವರು ಎಲ್ಲ ಕೆಲಸವನ್ನು ಅಮ್ಮನಾದ ಭಗವಂತನೇ ಮಾಡಿ ಕೀರ್ತಿಯನ್ನು ಬ್ರಹ್ಮಾದಿ ದೇವತೆಗಳಿಗೆ, ತನ್ನ ಭಕ್ತರಿಗೆ ಭಗವಂತ ಕೊಡ್ತಾನೆ. ಕಷ್ಟಪಟ್ಟು ಅಡುಗೆ ಮಾಡೋದು ಅಮ್ಮ, ಊಟ ಮಾಡಿ ಎಂಜಾಯ್ ಮಾಡೋದು ಎಲ್ಲರೂ. ಹಾಗೆ ಎಲ್ಲ ಕರ್ಮವನ್ನು ನಮ್ಮಲ್ಲಿ ನಿಂತು ತದಾಕಾರ ತದ್ಭಿನ್ನ ತದ್ವಾಚ್ಯನಾಗಿ ಸಕಲ ಜೀವ ಜಾತದ ಒಳಗೆ ಭಗವಂತ ನಿಂತೇ ಎಲ್ಲ ಮಾಡ್ತಾ ಇದ್ದಾನೆ. ಅದರಿಂದ ನಮಗೇನೂ ಮಾಡೋ ಯೋಗ್ಯತೆ ಇಲ್ಲ. ಹೇ ಧರಾದೇವಿ, ಹೇ ಭೂಮಿದೇವಿ, ನಿಂಗೆ ಭಾರ ಆಗಿದೆಯಾ? ಹಾಗಾದರೆ ನೀನು ಭಾರ ಹರಣ ಮಾಡು ಅಂತ ಏನು ಕೆಲಸ ಕೇಳ್ಕೊಂಡು ಬಂದಿದೆಯಾ? ಈ ಕೆಲಸ ಮಾಡೋ ಯೋಗ್ಯತೆ ಯಾರಿಗಿದೆ? ಹರಿಗೆ ಮಾತ್ರ. ಹಾಗಾದರೆ ನಾವೆಲ್ಲ ಅವನ ಹತ್ರ ಹೋಗೋಣ ಅಂತ ಬ್ರಹ್ಮದೇವರು ಭೂಮಿಗೆ ಹೇಳ್ತಾರೆ. ಹೇಳಿ ಈ ಕಥೆ ಕೇಳೋ ನಮಗೆ ಏನು ಹೇಳ್ತಾರೆ? ನಿಮಗೂ ಏನಾದರೂ ಭಾರ ಇದೆಯಾ? ಸಂಸಾರದ ಭಾರ ಇದೆಯಾ? ಈ ದೇವತೆಗಳ ಹತ್ರ ಹೋಗಬೇಡಿ. ನಾವೆಲ್ಲ ಏನು ನಮ್ಮ ಯೋಗ್ಯತೆಯನ್ನು ನಿಮ್ಗೆ ಹೇಳಿದ್ದೀವಿ. ನಿಮ್ಮ ಭಾರ ಹೊರೋನು, ನಿಮ್ಮ ಭಾರ ಕಡಿಮೆ ಮಾಡೋನು ಹರಿ ಮಾತ್ರ. ಅದಕ್ಕೆ ಹರಿಭಜನೆ ಮಾಡಿ ನಿರಂತರ ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತ. ನಮ್ಮ ಭಾರ ಸಂಸಾರದ ಭಾರ, ಇದನ್ನು ಹೊರುವವ ಹರಿ ಮಾತ್ರ. ಬರೀ ನಮ್ದಲ್ಲ, ಭೂಮಿ ಮೇಲಿರುವ ಎಲ್ಲರ ಭಾರವನ್ನು ಹರಣ ಮಾಡುವವ ಹರಿ. ಹರಣಾತ್ ಹರಿಹಿ, ನಮ್ಮೆಲ್ಲ ಭಾರವನ್ನು ಅಪಹಾರ ಮಾಡ್ತಾನಾದ ಕಾರಣವೇ ಭಗವಂತನಿಗೆ ಹರಿ ಅಂತ ಕರೀತಾ ಇದ್ದಾರೆ. ಹಾಗಾದರೆ ನಾವು ಅವನ ಹತ್ರ ಹೋಗೋಣ ಅಂತ. ನಮಗೆ ಏನು ಹೇಳಬೇಕು? ಬ್ರಹ್ಮದೇವರು ಹೇಳಿ ಆಯಿತು. ಇದು ಭೂಮಿಗೆ ಹೇಳಿದ್ದಲ್ಲ, ಭೂಮಿ ಮೇಲಿರೋ ನಮಗೆಲ್ಲ ಹೇಳ್ತಾ ಇದ್ದಾರೆ. ನೀವು ಭಾರ ಹರಣ ಆಗಬೇಕಾ? ಹಾಗಾದರೆ ನೀವು ಭಗವಂತನ ಹತ್ರ ಹೋಗ್ರಿ. ಮತ್ತು ದೇವರ ಹತ್ರ ಹೋದ ಮಾತ್ರಕ್ಕೆ ನಮ್ಮ ಭಾರ ಹರಣ ಮಾಡ್ತಾನೆ ಅನ್ನೋ ಏನು ಗ್ಯಾರಂಟಿ ಇಲ್ಲ. ಎಷ್ಟೋ ಜನ ಭಗವಂತನ ಬಳಿ ಬರ್ತಾರೆ, ದೇವಸ್ಥಾನಕ್ಕೆ ಎಷ್ಟೋ ಜನ ಬರ್ತಾರೆ. ಆದರೆ ಬಂದವರಿಗೆಲ್ಲ ಫಲ ಆಗಬೇಕು ಅಂತಿಲ್ಲ. ಯಾರಿಗೆ ದೇವರು ಅನುಗ್ರಹ ಮಾಡ್ತಾನೆ? ದೇವಸ್ಥಾನಕ್ಕೆ ಬಂದಾಗ ಮಾತ್ರ ದೇವರ ಸ್ಮರಣೆ ಮಾಡ್ತಾರಲ್ಲ ಅವರಿಗೆಲ್ಲ. ಹೃದಯ ತಂ ಸ್ಮರಂತಹ, ದೇವರ ಸ್ಮರಣೆ ಸಂತತದಲ್ಲಿ ಇರಬೇಕು. ಹರಿಭಜನೆ ಮಾಡೋ ದೇವರ ಮನೆಗೆ ಹೋದಾಗ ಹೇಳಲಿಲ್ಲ, ಹರಿಭಜನೆ ಮಾಡೋ ನಿರಂತರ ಸಂತತಂ ಚಿಂತೆ, ಉಸಿರಿನಂತೆ ಇರಬೇಕು. ನಾವು ಯಾವಾಗಲೂ ಉಸಿರನ್ನು ಯಾವಾಗಲೂ ಆಡ್ತೀವಲ್ಲ, ನಾಲ್ ಮಲ್ಕೊಂಡಾಗ ಉಸಿರಾಡಲ್ಲ ಅಂತ ಹೇಳ್ತಾರ. ಉಸಿರಾಡದೇ ಇದ್ರೆ ಒಂದು ಕ್ಷಣ ಆಡದಿದ್ರೂ ಸಾಕು, ನಮ್ಮ ಕಥೆ ಮುಗೀತು. ಹಾಗಾದರೆ ಉಸಿರಿನಂತೆ ಭಗವಂತನ ಹೆಸರು ಇರಬೇಕು. ಹೇಗೆ ಉಸಿರು ಅನಿವಾರ್ಯವಾಗಿ ಯಾವಾಗಲೂ ಹೇಳ್ತಾ ಇರ್ತೀವಿ, ಹಾಗೆ ಭಗವಂತನ ನಾಮೋಚ್ಚಾರಣೆ. ಅಚ್ಯುತಂ ಕೇಶವಂ ರಾಮನಾರಾಯಣಂ
ಯಾವುದು ಭಗವಂತನ ಮತ್ಸ್ಯಕೂರ್ಮ ವರಾಹ ನರಸಿಂಹ ವಾಮನ ಭಾರ್ಗವ ರಾಮಕೃಷ್ಣ ಬುದ್ಧ ಕಲ್ಕಿ, ನಿಮ್ಗೆ ಯಾವುದು ಇಷ್ಟ ದೇವತೆ ಆ ಭಗವಂತನ ನಾಮ. ಮುಖ್ಯವಾಗಿ ಆ ಎಲ್ಲ ನಾಮ ಒಂದು ನಾಮದ ಒಳಗಿದೆ, ಅದು ಯಾವುದು? ಕೃಷ್ಣ. ಅದಕ್ಕೆ ದಾಸರಂದದ್ದು ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. 3 ಬಾರಿ ಅಂದರೆ ಎದ್ದ ತಕ್ಷಣ 3 ಹೊತ್ತು ಹೇಳ್ಬೇಡ, 3 ಸತಿ ಹೇಳೋದಲ್ಲ. 3 ಬಾರಿ ನೆನೆಯಿರೋ ಅಂದರೆ 3 ಕಾಲದಲ್ಲಿಯೂ ನೆಲೆಯಿರೋ. ಹಿಂದೆ, ಮುಂದೆ, ಈಗ, ಭೂತಕಾಲ, ಭವಿಷ್ಯದ್, ವರ್ತಮಾನ ಕಾಲ, ಎಲ್ಲ ಕಾಲದಲ್ಲಿ ಭಗವಂತನ ನೆನೆಯಿರೋ. 3 ಸತಿ ಕೃಷ್ಣ ಕೃಷ್ಣ ಕೃಷ್ಣ. 2 ಸತಿ ಸಾಲದು, 4 ಸತಿ ಜಾಸ್ತಿ ಆಯಿತು. 3 ಸತಿ ಅನ್ನಿ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ತಾಪತ್ರಯ ಈ ಭಾರ ಹೋಗಬೇಕಾ? ಕೃಷ್ಣನ ಹೆಸರೇಳಿ. ಯಾರು 3 ಬಾರಿ ನೆನಿತಾರೆ ಸಂತುಷ್ಟನಾಗಿ ಭಾರದಿಂದ ನಿಮಗೆ ಮುಕುತಿ ಕೊಟ್ಟು ಉಳಿದ ಕಾಲ ಭಾರ ಅವನೇ ಹೊರುವನೋ. ನಿಮ್ಮ ಭಾರ ಅವನು ಹೊರ್ತಾನೆ, ಅವನು ಹೊರ್ತಾನೆ. ಜನರೊಳಗಿದ್ದು ಜನಿಸುವ ಜಗದುದರ ತಾನು. ನಮ್ಮ ಜೊತೆನೇ ಇರ್ತಾನೆ, ನಮಗೆ ಗೊತ್ತೇ ಆಗಲ್ಲ. ನಮ್ಮ ಭಾರ ಹೊರ್ತಿರ್ತಾನೆ, ನಾವು ಸ್ಮರಣನೇ ಮಾಡಲ್ಲ. ಎಷ್ಟು ಉಪಕಾರ ಮಾಡಿದ್ದಾನೆ ಭಗವಂತ. ಅನಿಮಿತ್ತ ಬಂದು ಯಾವುದೇ ನಮ್ಮ ಕಡೆಯಿಂದ ಯಾವುದೇ ಉಪಕಾರ ಇಲ್ಲದಿದ್ದರೂ ಕೈ ಮೈ ತಿಣ್ಣಿಗೊದಗುವ ತೆರದೆ ಕಣ್ಣಿಗೆವೆ ಎಂದದಲ್ಲಿ. ಕಣ್ಣಿಗೆ ರೆಪ್ಪೆ ಇದೆ, ಧೂಳು ಬಂದ ತಕ್ಷಣ ರೆಪ್ಪೆ ಮುಚ್ಕೊಳ್ಳುತ್ತೆ. ಈ ಕಣ್ಣು ಊರಲ್ಲಿರೋರ್ನೆಲ್ಲ ನೋಡುತ್ತೆ, ತನ್ನ ರಕ್ಷಣೆ ಮಾಡುವ ರೆಪ್ಪೆ ಕಡೆ ಮಾತ್ರ ಸ್ಮರಣೆನೇ ಇಲ್ಲ. ಭಗವಂತ ನಮಗೆ ಹೇಗೆ ಉಪಕಾರ ಮಾಡ್ತಾ ಇದ್ದಾನೆ. ಅನಿಮಿತ್ತ ಬಂದು ಆ ಭಗವಂತ ಅಂದರೆ ಕಣ್ಣಿಗೆ ರೆಪ್ಪೆಯಂತೆ ಉಪಕಾರ ಮಾಡ್ತಾ ಇದ್ದಾನೆ. ಎಲ್ಲೋ ಕಡ್ತಾ ಆದರೆ ಇಮ್ಮಿಡಿಯೇಟ್ ಕೈ ಹೋಗಿ ಸಾಂತ್ವನ ಮಾಡುತ್ತೆ. ಆ ಮನುಷ್ಯ, ಅವನ ಮನಸ್ಸು, ಅವನ ಮಾತು ಕೈಗೆ ಥ್ಯಾಂಕ್ಸ್ ಹೇಳೋದೇ ಇಲ್ಲ. ಹಾಗೆ ಭಗವಂತ ನಮಗೆ ನಿರಂತರ ಉಪಕಾರ ಮಾಡ್ತಾನೆ. ನೀವು ಉಪಕಾರ ಮಾಡ್ತಾ ಇರುವ ಭಗವಂತನ ಸ್ಮರಣೆ ಮಾಡಿದರೆ ಸಾಕು, ಅವನಿಗೆ ಸಂತೋಷ ಆಗತ್ತೆ. ಸಂಸಾರದಲ್ಲಿ ಬರಬಹುದಾದ ಎಲ್ಲ ಭಾರವನ್ನು ಅವನು ತಡಿತಾನೆ, ಹಿಡಿತಾನೆ, ತಾನೇ ಧಾರಣೆ ಮಾಡ್ತಾನೆ, ನಿಮಗೆ ಬಿಡುಗಡೆ ಕೊಡ್ತಾನೆ, ಆರಾಮ್ ಕೊಡ್ತಾನೆ. ಅದಕ್ಕೆ ನಾವು ಮಾಡಬೇಕಾದ್ದೇನು? ಹೃದಯ ತಂ ಸ್ಮರಂತಹ. ನೀವು ಜೋರು ಕೂಗಿ ಕಿರ್ಚಿ ಮಾಡಬೇಡಿ. ಕೆಲವ್ರಿಗೇನೋ ಪಾರಾಯಣ ಮಾಡೋದು ಅಂದರೆ ಕಿರ್ಚೋದು, ಕೂಗು ಹೀಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಒಳಗೆ ಹೃದಯ ತಂ ಸ್ಮರಂತ, ಹೃದಯ ಗುಹೆ ಒಳಗೆ ಅಷ್ಟದಳ ಪದ್ಮದ ಒಳಗೆ ಅಲ್ಲಿ ಒಳ್ಳೆ ಮಂಟಪವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಮೂಲೇಶ ಭಗವಂತ ಇದ್ದಾನೆ, ಆತ್ಮ ಪರಮಾತ್ಮ ನಮ್ಮೊಟ್ಟಿಗೆ ಇದ್ದಾನೆ, ದೇವರಿದ್ದಾನೆ. ಅಂತರ್ಧ್ರುವಾಯ, ನಮ್ಮೆಲ್ಲರ ಹೃದಯದ ಒಳಗೆ ಆ ಭಗವಂತ ಆವಾಸ ಮಾಡ್ತಾ ಇದ್ದಾನೆ ಅಂತ ನೆನಪಿಸ್ಕೊಳ್ಳೋದಿದೆಯಲ್ಲ, ಅವರು ಯಾವಾಗ ದೇವಸ್ಥಾನಕ್ಕೆ ಹೋದರೂ ಸಾಕು, ಹೋಗದಿದ್ರೂ ಸಾಕು. ಯಾವಾಗಲೂ ನೆನೆಯುವವರಿಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಿಲ್ಲ. ನಾವು ನೆನೆಯೋಲ್ಲ, ಯಾವಾಗಲೂ ನೆನೆಯಲ್ಲ. ಇಲ್ಲಿ ಬಂದಾಗ ನೆನಪು ಬಂದರೆ ಸಾಕು. ಕೆಲವ್ರಿಗೆ ಇಲ್ಲಿ ಬಂದಾಗಲೂ ದೇವ್ರ ನೆನಪು ಬರಲ್ಲ. ಎಲ್ಲರನ್ನೂ ಮಾತಾಡಿಸ್ತೀವಿ, ಏನೇನೋ ಮಾಡ್ತೀವಿ, ಆದರೆ ಮುಖ್ಯ ಬಂದ ಕೆಲಸವನ್ನೇ ಮಾಡು. ಅವ್ರು ದೇವಸ್ಥಾನಕ್ಕೆ ಬಂದ್ರೇನು, ಎಲ್ಲಿದ್ರೇನು. ಹೃದಯ ತಂ ಸ್ಮರಂತಹ. ದೇವತೆಗಳು ಭೂಮಿ ದೇವಿಗೆ ಹೇಳಿದ್ರಂತೆ, ನಿನ್ನ ಭಾರ ಹರಣ ಮಾಡುವ ಯೋಗ್ಯತೆ ಅದು ಭಗವಂತನಿಗೆ. ಹಾಗಾದರೆ ನಾವೆಲ್ಲ ಅವನ ಹತ್ರ ಹೋಗೋಣ. ಹೋಗುವಾಗ ಹೇಗೆ ಹೋಗೋಣ? ಹೃದಯ ತಂ ಸ್ಮರಂತ. ಇದ್ರಲ್ಲಿ ಒಳ್ಳೆ ಕಥೆ ಇದೆ. ನಾತೀವಿ ಪುರಾಣಕ್ಕೆ ಬರುವಾಗ ಆಚಾರ ಬರ್ತಾರೋ ಇಲ್ವೋ, ಎಷ್ಟೊತ್ತಿಗೆ ಬರ್ತಾರೋ, ಅವೆಲ್ಲ ಯೋಚನೆ ಮಾಡಬಾರ್ದು. ನಿನ್ನೆ ಏನು ಹೇಳಿದ್ರು ದೇವರ ಕತೆ, ತಂ ಸ್ಮರಂತಹ, ಅದರ ಸ್ಮರಣೆ ಮಾಡಬೇಕು. ನಾವು ಹೇಳೋದು 1 ಗಂಟೆ, ಆದರೆ ನೀವು ಅದರ ನೆನಪನ್ನು 23 ಗಂಟೆ ಇಟ್ಕೋಬೇಕು. ಯಾವ ಕೆಲಸ ಮಾಡುವಾಗಲೂ ಕೇಳಿದ್ದರ ನೆನಪು ಬರ್ತಾ ಇರಬೇಕು. ಕೆಲವರಿಗೆ ಯಾವುದೋ ಒಂದು ನೋಡಿದಾಗ ಅದನ್ನೇ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ತಾರೆ. ಏನಂದರೆ ಕೆಲವರು ಅಂತಾರೆ ನೋಡಿ, ಮಾತಾಡುವಾಗ ನೀವಿಷ್ಟು ಮಾಡ್ತಾ ಇದ್ದೀರಿ, ನೀವು ಮಾಡಿದ್ದು ನನ್ನ ಜೀವನದಲ್ಲಿ ಮರೆಯೋದೇ ಇಲ್ಲ. ದ್ವೇಷ ಮಾಡುವ ಸಂದರ್ಭದಲ್ಲಿ ನಾನು ಸತ್ರು ನಿಮ್ಮನೆ ಬಾಗಿಲಿಗೆ ಹೋಗೋಲ್ಲ, ನಿಮ್ಮ ಹೆಸರು ಹಿಂಗೆಲ್ಲ ಅಂತೀವಲ್ಲ, ಅದೇ ಉಪಕಾರ ಮಾಡಿದ ಭಗವಂತನನ್ನು ಹಾಗನ್ನಿ. ಎಷ್ಟು ಉಪಕಾರ ಮಾಡಿದೆಯಾ ಸ್ವಾಮಿ, ಬದುಕಿರೋವರೆಗೂ ನಿನ್ನನ್ನು ಮರೆಯಲ್ಲ. ಎಷ್ಟು ಚೆನ್ನಾಗಿದೆ ಕೃಷ್ಣನ ಕತೆ. ಹಾಗಾದ್ರೆ ನಾಳೆ ಬರೋವರೆಗೂ ಇದನ್ನು ಮರೆಯಲ್ಲ, ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಯಾರು ದೇವರನ್ನು ಹೃದಯದಲ್ಲಿ ಸ್ಮರಣೆ ಮಾಡ್ತಾರೆ, ಸ್ಮರಣೆ ಮಾಡ್ತಾ ಭಗವಂತನ ನೋಡಬೇಕು ಅಂತ ಹೋಗ್ತಾರೆ. ದೇವರನ್ನು ನೋಡೋದು ಅಂದರೆ, ಭಗವಂತನ ನೋಡೋದು ಅಂದರೆ, ಆ ಪ್ರಯತ್ನ ಮಾಡುವವನಿಗೆ ಬ್ರಾಹ್ಮಣ ಅಂತ ಹೆಸರು. ಜೀವನದ ಉದ್ದಕ್ಕೂ ದೇವರನ್ನು ನೋಡಲಿಲ್ವೇ, ವಯಸ್ಸಾಯಿತು, ದೇವರ ಬಗ್ಗೆ ತಿಳಿಲಿಲ್ವೇ, ದೇವರಿಗೆ ಸಂಬಂಧಪಟ್ಟ ಭಾಗವತದ ಧರ್ಮಗಳನ್ನು ಮಾಡಲಿಲ್ವಾ
ಅಯ್ಯೋ ನಂಗೆ ಇನ್ನೂ ವಿಷ್ಣು ಪಂಚಕ ಮಾಡಲಿಕ್ಕಾಗಲಿಲ್ವೇ, ಭೀಷ್ಮ ಪಂಚಕ ಮಾಡಲಿಕ್ಕಾಗಲಿಲ್ವೇ, ಇದೆಲ್ಲ ವ್ರತ ನೇಮ ಮಾಡದೇ ಇದ್ದರೆ ಭಗವಂತನ ದರ್ಶನ ಹೇಗಾಗತ್ತೆ, ಇಷ್ಟು ವರ್ಷ ಆಯಿತು, ವಯಸ್ಸಾಯಿತು, ಕಾಲ ಆಯಿತು, ಸುಖ ಎಲ್ಲ ಅನುಭವಿಸಿ ಆಯಿತು, ಕಷ್ಟ ಎಲ್ಲ ಅನುಭವಿಸಿ ಆಯಿತು, ಆದರೂ ದೇವರ ಬಗ್ಗೆ ನಾ ಏನು ತಿಳ್ಕೊಳ್ಳಿಲ್ಲ, ಎಲ್ಲ ನನ್ನ ಜೀವನ ವೇಸ್ಟ್ ಆಯ್ತೆ ಅಂತ ಅಂದ್ಕೊಳ್ತಿರ್ತಾನಲ್ಲ, ಸಾಕು, ಅವನಿಗೆ ದೇವರ ಅನುಗ್ರಹ ಆಗುತ್ತೆ. ಆ ಪ್ರಯತ್ನ ಬೇಕು. ಹೃದಿತಂ ಸ್ಮರಂತಹ, ಹೃದಯದ ಒಳಗೆ ಭಗವಂತನ ಸ್ಮರಣೆ ಮಾಡ್ತಾ ಏನಂತ, ಅವನೊಬ್ಬನೇ ಸ್ವತಂತ್ರ, ನಮ್ಮ ಎಲ್ಲ ಭಾರವನ್ನು ಹೊರುವವ ಅವನು ಬಿಟ್ಟರೆ ಇನ್ಯಾರಿಗೂ ಆ ಸ್ವಾತಂತ್ರ್ಯ ಇಲ್ಲ ಅಂತ ಯಾರು ದೇವರ ಚಿಂತನೆಯೊಂದಿಗೆ ದೇವರನ್ನು ನೋಡುವ ಪ್ರಯತ್ನ ಮಾಡ್ತಾರೆ ಅವರಿಗೆ ಮಾತ್ರ ದೇವರ ದಯ. ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳುವಾಗ ಒಂದು ಮಾತು ಹೇಳ್ತಾನೆ, ಯತಂತೋಪ್ಯಕೃತಾತ್ಮೈನಂ ಪಶ್ಯಂತ್ಯ ಚೇತಸಃ. ಅಕೃತಾತ್ಮಾನಃ, ಜೀವನದಲ್ಲಿ ಮಾಡಬೇಕಾದ್ದನ್ನು ಮಾಡದೇ ಇರುವವ. ಏನೇನು ಮಾಡಬೇಕು ಅಂತ ಭಗವಂತ ವಿಹಿತವಾದ ಕರ್ಮವನ್ನು ಹೇಳಿದ್ದಾನೆ, ಅದನ್ನು ಮಾಡ್ತಾ ದೇವರನ್ನು ನೋಡುವ ಪ್ರಯತ್ನ ಮಾಡಬೇಕು. ಹೇಳಿದ್ದನ್ನು ಮಾಡೋಲ್ಲ, ದೇವರು ನೋಡೋ ಆಸೆ, ಹಾಗಾರಾಗಲ್ಲ. ಹೇಳಿದ್ದನ್ನು ಮೊದಲು ಮಾಡು, ಕೆಲಸ ಮಾಡಲ್ಲ, ಸಂಬಳ ತಗೊಳ್ಳೋ ಆಸೆ, ಹೇಳಿದ ಕೆಲಸ ಮಾಡಯ್ಯ, ತಿಂಗಳಾದ ತಕ್ಷಣ ನಾನೇ ನಿನ್ನ ಅಕೌಂಟ್ಗೆ ಹಾಕ್ತೀನಿ ಅನ್ನುವ ಹಾಗೆ ಭಗವಂತ ಹೇಳ್ತಾನೆ, ನಾ ಹೇಳಿದ ಕರ್ಮವನ್ನು ಮಾಡು, ವಿಹಿತ ವೃತ್ತಿಯನ್ನು ಮಾಡು. ನೀನು ಏನು, ನಿನ್ನ ವರ್ಣ ಏನು, ನಿನ್ನ ಆಶ್ರಮ ಏನು, ಸಮಾಜದಲ್ಲಿ ನಿನ್ನ ಸ್ಥಾನ ಏನು, ಮನೆಯಲ್ಲಿ ನಿನ್ನ ಸ್ಥಾನ ಏನು, ಮನೆಯಲ್ಲಿ ನೀ ಯಾರು, ನಿಂಗೆ ಎಲ್ಲರ ಸಂಬಂಧ ಏನು, ಈ ಮನೆಯಲ್ಲಿ ನೀ ಮಾಡಬೇಕಾದ ಕರ್ತವ್ಯ ಏನು ಕರ್ಮ, ಅದನ್ನೇ ನಂಗೆ ಆರಾಧನೆ ಥರ ಅರ್ಪಣೆ ಮಾಡಪ್ಪ, ಸಾಕು, ನಿಂಗೆ ನನ್ನ ಅನುಗ್ರಹ ಆಗತ್ತೆ. ಯತಂತೋಪಿ ಅಕೃತಾತ್ಮಾನಃ, ಮಾಡಬೇಕಾದ್ದನ್ನು ಮಾಡದೇ ಇರುವವರು ಎಷ್ಟು ಪಡೆದರೂ ನನ್ನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಮಾಡಬೇಕಾದ್ದನ್ನು ಮಾಡಿ ದೇವರನ್ನು ನೋಡುವ ಪ್ರಯತ್ನ ಇದ್ದವನಿಗೆ ನನ್ನ ದರ್ಶನ ಆಗುತ್ತೆ. ಹಾಗಾದರೆ ಈ ಭೂಮಿ ಮಾಡಬೇಕಾದ್ದನ್ನು ಮಾಡಿದ್ದಾಳೆ, ಬ್ರಹ್ಮದೇವರು ಎಲ್ಲ ದೇವತೆಗಳು ಕೃತಾತ್ಮಾನಃ, ಭಗವಂತ ಹೇಳಿದ ಕರ್ಮವನ್ನು ಮಾಡಿದ್ದಾರೆ, ಹೃದಯದಲ್ಲಿ ದೇವರ ಸ್ಮರಣೆ ಮಾಡ್ತಿದ್ದಾರೆ. ಹಾಗಾದ್ರೆ ದೇವರು ನೋಡೋಣ ಹೋಗಿದ್ದಾರೆ. ಇದರೊಳಗೆ ಏನೆಲ್ಲ ಪ್ರಮೇಯ ವಾದಿರಾಜರಿಟ್ಟಿದ್ದಾರೆ ಅಂದರೆ, ವೈರಾಗ್ಯ ಭಾಗ್ಯ ಪ್ರಿಯ ಹರಿಹಿ, ಜ್ಞಾನಾನುಮೋದಿ ಹರಿಹಿ, ಭಕ್ತೈಕ ವಶ್ಯ ಪ್ರಭು, ಇದು 3 ದೊಡ್ಡ ಪ್ರಮೇಯಗಳನ್ನು ವಾದಿರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂತ ಎಂಥವ, ಭಗವಂತನಿಗೆ ಏನು ಇಷ್ಟ ಆಗುತ್ತೆ, ನಮ್ಮಲ್ಲಿ ಏನು ಇಷ್ಟ ಆಗುತ್ತೆ ದೇವರಿಗೆ. ನಮ್ಮದು ದೊಡ್ಡ ಮನೆ ಇದ್ರೆ ಇಷ್ಟ ಆಗತ್ತಾ, ಇಷ್ಟ ಆಗಲ್ಲಂತೆ ದೇವರಿಗೆ. ನಿಮ್ಮ ಮನೆ ಎಷ್ಟು ದೊಡ್ಡದು ನೋಡಲ್ಲ, ಮನಸ್ಸು ದೇವರಿಗಾಗಿ ಎಷ್ಟು ವಿಶಾಲವಾಗಿದೆ. ಅದಕ್ಕೆ ಮನಸ್ಸು ದೇವರಿಗಾಗಿ ವಿಶಾಲ ಆಗಬೇಕಾದ್ರೆ ಆ ಮನಸ್ಸಿನ ಒಳಗೆ ಬೇರೆದಕ್ಕೆ ಜಾಗ ಇರಬಾರ್ದು. ನೋಡಿ, ಸುಮ್ಮನೆ ಉದಾಹರಣೆ ಹೇಳ್ತೀನಿ ನಿಮ್ಗೆ ಅರ್ಥ. ಕೆಲವರು ಮನೆ ದೊಡ್ಡದು ಕಟ್ಟಿರ್ತಾರೆ, ಬಂದವರಿಗೆ ಜಾಗ ಇರಲ್ಲ. ಯಾಕೆ ಗೊತ್ತಾ, ಒಂದು ಮೂಲೆಯಲ್ಲಿ ಫ್ರಿಜ್ಜು, ಒಂದು ಮೂಲೆಯಲ್ಲಿ TV, ಒಂದು ಮೂಲೆಯಲ್ಲಿ ಸೋಫಾ, ಒಂದು ಮೂಲೆಯಲ್ಲಿ ಟೀಪಾಯಿ, ಮನೆಯವರಿಗೆ ಜಾಗ ಇರಲ್ಲ. ವಸ್ತುಗಳಿಗೆ ಜಾಗ ಇದೆ, ಬಂದ ಅತಿಥಿಗಳಿಗೆ ಜಾಗ ಇದೆ. ನಮ್ಮ ಪ್ರಾಬ್ಲಮ್ ಅದೇ. ನಮ್ದು ಈ ಮನೆ ಒಳಗೆ ಎಲ್ಲರಿಗೂ ಜಾಗ ಇದೆ, ದೇವರಿಗೆ ಜಾಗವೇ ಇಲ್ಲ. ದೇವರಿಗೆ ಜಾಗ ಆಗಬೇಕಾದ್ರೆ ಇದನ್ನೆಲ್ಲ ಆಚೆಗೆ ಹಾಕಬೇಕು. ಆಚೆಗೆ ಹಾಕೋದು ಅಂದರೆ ವೈರಾಗ್ಯ. ನೀವು ಏನೇನೋ ಮನೆಗೆ ತಂದಿಟ್ಕೊಂಡಿದ್ದೀರಲ್ಲ, ಭಾಗ್ಯ, ಸಂಪತ್ತು, ಇದು ಬೇಕು ಇದು ಬೇಕು, ಏನೋ ಹೊಸ ಟೆಕ್ನಾಲಜಿಲಿ ಈಗ ಫ್ರಿಜ್ ಬಂದಿದೆಯಂತೆ ಅಂಥೇಳಿ ಅವು ಅಡ್ವರ್ಟೈಸ್ಮೆಂಟ್ ತೋರಿಸಿ ಹಗಲು ರಾತ್ರಿ ತೋರಿಸಿ ನಮ್ಮನ್ನು ಏನಾರು ಮಾಡಿ ತೊಗೊಂಡು ಬಂದ್ಬಿಡ್ಬೇಕು. ಈ ಥರದ್ದು ಮನೇಲಿಲ್ಲ ಅನ್ನೋದು ಮಾಡಿಬಿಡ್ತಾರೆ. ಅದು ನಮಗೇನಂದರೆ, ಈ ತಂದಿಟ್ಕೊಂಡ್ರೆ ಮನೇಲಿ ಬಹಳ ಯೂಸ್ ಆಗುತ್ತೆ, ಬಹಳ ಕಾಲ ಬರುತ್ತೆ ಅಂತ ಒಂದೊಂದೇ ತಂದು ಹಾಕೋತೀವಿ. ಆದರೆ ನಿಜವಾಗಿಯೂ ಈ ಭೂಮಿಗೆ ನಮ್ಮನ್ನು ಯಾರು ತಂದ ಅವನ್ನೇ ನಾವು ತರಲ್ಲ. ನೀ ತಂದೆ, ನಾ ಬಂದೆ. ಈ ಫ್ರಿಜ್ಜು ನಮ್ಮನ್ನು ನೋಡಿ ಹಾಗನ್ನತ್ತೆ, ನೀ ತಂದೆ, ನಾ ಬಂದೆ ಅಂತ. ನಿಜವಾಗಿಯೂ ಫ್ರಿಜ್ಜನ್ನು ತಂದದ್ದು ಯಾರು, ಫ್ರಿಜ್ಜಿಗೆ ತಂದೆ ಯಾರು, ನಾನೇ. ನಾ ತಂದೆ, ಅದಕ್ಕೆ ಅದು ಬಂದದ್ದು. ಅದು ತರೋ ಬರೋದ್ರಲ್ಲಿ ನಮ್ಮನ್ನು ಯಾರು ತಂದ ಅದನ್ನು ಮರ್ತೇ ಬಿಟ್ಟಿದ್ದೀವಿ. ನೀ ತಂದೆ, ನಾ ಬಂದೆ ಅಲ್ವಾ. ತಂದೆಯನ್ನು ಮರೆತರೆ ಆ ಮಕ್ಕಳು ಎಷ್ಟು ಕೃತಜ್ಞರ್ರಿ. ಆ ತಂದೆ ತಾಯಿಗಳು ಮಕ್ಕಳಿಗಾಗಿ ಎಷ್ಟು ಮಾಡಿರ್ತಾರೆ. ನಿಮಗೆ ಆಶ್ಚರ್ಯ, ಪಾಥೇಯ ಕಟ್ಟಿಕೊಳ್ಳಿರುವಂಥ ಒಂದು ದಾಸರ ಪದ್ಯ, ಅದರೊಳಗೆ ತಂದೆ ತಾಯಿಗಳ ಸೇವೆಯೇ ಚಿತ್ರಾನ್ನ ಅಂತ. ಏನಿಲ್ಲದೆ ಇದ್ರು ಚಿತ್ರಾನ್ನ ಮೊಸರನ್ನು ಅಂತಾರಲ್ಲ, ಹಾಗೆ ಒಂದು ಪ್ಲೇಟ್ ಏನು ನಿಮಗಿರಬೇಕು ಬುತ್ತಿಗೆ ಅಂದರೆ ಚಿತ್ರಾನ್ನ ಬೇಕಂತೆ. ಚಿತ್ರ ವಿಚಿತ್ರವಾದ ಮುದವನ್ನು ಕೊಡುವಂತಹ ಅನ್ನ
ಅದು ಯಾವುದಂದರೆ ನಿಮಗೆ ಅಂತ್ಯಕಾಲದಲ್ಲಿ ಬರ್ತಕ್ಕಂಥದ್ದು, ನೀವು ಮಾಡಿರ್ತಕ್ಕಂಥ ತಂದೆ ತಾಯಿಗಳ ಸೇವಾ ಎಲ್ಲ ತಂದು ಇಟ್ಕೊಳ್ತೀವಿ. ಯಾವುದು ಬೇಕೋ ಅದನ್ನೇ ತರಲ್ಲ. ನಿಮಗೆ ದೇವರು ಮನೇಲಿ ಬಂದು ಕೂತ್ಕೋಬೇಕು, ನಿಮ್ಮ ಮನೆಯೊಳಗೆ ದೇವರು ಕೊಡಬೇಕಂದ್ರೆ ದೇವರು ಯಾವಾಗ ಯಾರಿಗೆ ವೈರಾಗ್ಯವನ್ನೇ ಭಾಗ್ಯ ಅಂತ ತಿಳ್ಕೊಂಡಿದ್ದಾರೋ ಅವರಿಗೆ ಮಾತ್ರ ದೇವರು ಪ್ರಿಯನಾಗ್ತಾನೆ. ನಮಗೀಗ ದೇವರು ಪ್ರಿಯ ಅಲ್ಲ, ಉಳಿದ ವಸ್ತುಗಳೆಲ್ಲ ಪ್ರಿಯ. ಅದು ಬೇಕು ಇದು ಬೇಕು. ಕೆಲವರು ಅಂತಿರ್ತಾರೆ ನೋಡಿ, ಮನೇಲಿ ಒಂದು ಸಾಮಾನು ಇಲ್ಲದೆ ಇದ್ರೂ ಆಗಲ್ಲ ಅಂತ ಅಲ್ವಾ? ನಿಜವೇ. ಈಗೆಲ್ಲ ಕಾಯಿ ತುರಿದು ಇಟ್ಕೊಂಡಿರ್ತೀರಿ, ಇವತ್ತಲ್ಲ ನಾಳೆ ಕಾಯ್ದಿಟ್ಟು ಎಲ್ಲ ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡಬೇಕು ಅಂತೀರಿ, ಮಿಕ್ಸಿ ಇಲ್ಲಪ್ಪ, ಏನು ಮಾಡ್ತೀರಿ? ಅದಕ್ಕೆ ಅಂತಿರ್ತಾರೆ ಒಂದಿಲ್ಲದೆ ಇದ್ರೂ ಮನೇಲಿ ನಡೆಯಲ್ಲ, ಎಲ್ಲ ಬೇಕು. ಒಂದು ವಸ್ತು ಇಲ್ಲದೆ ಇದ್ರೂ ಸಂಸಾರ ನಡೆಯಲ್ಲ ಅಂತಿರ್ತೀವಲ್ಲ, ನಿಜ.